ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ರೆಸಿಪಿ ದಪ್ಪ ಮೆಣಸಿನ್ಕಾಯಿ ಸಾಗು ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಟೊಮೆಟೊ ಒಂದು 3, ದಪ್ಪದ ಈರುಳ್ಳಿ 2, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಎಳ್ಳು 1-2 ಸ್ಪೂನು, ಸ್ವಲ್ಪ ಕೊಬ್ಬರಿ, ಒಂದು 5-6 ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ, ಸ್ವಲ್ಪ ಕಡಲೆ ಬೀಜ ಮತ್ತು ಧನಿಯಾ, ಅರ್ಧ kg ದಪ್ಪ ಮೆಣಸಿನ್ಕಾಯಿ. ಮೊದಲಿಗೆ ಬಾಣಲಿಗೆ ಕಡಲೆ ಬೀಜ, ಎಳ್ಳು ಮತ್ತು ಧನಿಯಾ, ಗೋಡಂಬಿ, ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಸ್ವಲ್ಪ ರೋಸ್ಟ್ ಆದ ನಂತರ ಕೊಬ್ಬರಿ ಅದೊಂದು ಸ್ವಲ್ಪ ರೋಸ್ಟ್ ಆಗಬೇಕು. ಆಮೇಲೆ ತಣ್ಣಗಾದಮೇಲೆ ಎಲ್ಲನೂ ಈ ಥರ ನೈಸಿಗೆ ರುಬ್ಬಿಟ್ಕೊಳ್ಳಿ. ಮತ್ತು ಅದೇ ಬಾಣಲಿ ತೊಗೊಂಡಿದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಟೊಮೆಟೊ ಹಾಕಬೇಕು. ಆಮೇಲೆ ಕರಿಬೇವು ಸೊಪ್ಪು ಹಾಕಿ ಅದೆಲ್ಲ ಸ್ವಲ್ಪ ಬಾಡಿದ ನಂತರ ದಪ್ಪ ಮೆಣಸಿನ್ಕಾಯಿ ಹಾಕಬೇಕು. ಇದನ್ನು ಸ್ವಲ್ಪ ಎಲ್ಲ ಆ ಎಣ್ಣೆಯಲ್ಲಿ ಮಿಕ್ಸ್ ಆಗೋವರೆಗೂ ಬಾಡಿಸ್ಬೇಕು. ನಂತರ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಸ್ವಲ್ಪ ನೋಡ್ಕೊಂಡು ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ನೋಡಿ ಈ ಥರ ಇಷ್ಟು ಗಟ್ಟಿ ಇದ್ದರೆ ಸಾಕು. ಈಗ ದಪ್ಪ ಮೆಣಸಿನ್ಕಾಯಿ ಸವಿಯಲು ಸಿದ್ಧ. ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ.